ಪ್ರಶ್ನೆ 1. ಬಿಳಿ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಬೆಣ್ಣೆ, ಬಿ ಹಾಲು, ಸಿ ಹತ್ತಿ ಮತ್ತು ಡಿ ಬೆಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿ. ಬಿಳಿ ಚಿನ್ನ ಎಂದು ಹತ್ತಿಯನ್ನು ಕರೆಯಲಾಗುತ್ತದೆ. ಪ್ರಶ್ನೆ 2. ಬೆಳಿಗ್ಗೆ ಸಮಯದಲ್ಲಿ ತಾಳೆಕಾಳು ತಿನ್ನುವುದರಿಂದ ಆಗುವ ಲಾಭಗಳೇನು? ಆಪ್ಷನ್ಸ್: ಎ ಲಿವರ್ ಸ್ವಚ್ಛ, ಬಿ ರಕ್ತಶುದ್ಧಿ, ಸಿ ಮೆದುಳು ಚುರುಕು ಮತ್ತು ಡಿ ಮುಖಕಾಂತಿ ಹೆಚ್ಚುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ಸ್ವಚ್ಛವಾಗುವಿಕೆ. ಬೆಳಿಗ್ಗೆ ಸಮಯದಲ್ಲಿ ತಾಳೆಕಾಳು ತಿನ್ನುವುದರಿಂದ ನಮ್ಮಲ್ಲಿನ ಲಿವರ್ ಸ್ವಚ್ಛವಾಗಲು ಅದು ಸಹಕಾರಿಯಾಗುತ್ತದೆ. ಪ್ರಶ್ನೆ 3. ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ? ಗಾಯ್ಸ್, ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ. ಪ್ರಶ್ನೆ 4. ಭಾರತದಲ್ಲಿ ರಾತ್ರಿ ಮತ್ತು ಹಗಲು ಯಾವ ದಿನದಲ್ಲಿ ಸಮಾನವಾಗಿರುತ್ತದೆ? ಆಪ್ಷನ್ಸ್: ಎ 1 ಜನವರಿ, ಬಿ 21 ಮಾರ್ಚ್, ಸಿ 31 ಆಗಸ್ಟ್ ಮತ್ತು ಡಿ ಜೂನ್ 5. ಸರಿಯಾದ ಉತ್ತರ ಆಪ್ಷನ್ ಬಿ 21ನೇ ಮಾರ್ಚ್. ಪ್ರತಿ ವರ್ಷ 21ನೇ ಮಾರ್ಚ್ನಲ್ಲಿ ರಾತ್ರಿ ಮತ್ತು ಹಗಲು ಸಮಾನವಾಗಿರುತ್ತದೆ. ಪ್ರಶ್ನೆ 5. ಅತಿಯಾಗಿ ತಂಪು ಪಾನೀಯ ಕುಡಿಯುವುದರಿಂದ ಅವರ ದೇಹಕ್ಕೆ ಯಾವ ಕಾಯಿಲೆ ಅಂಟುತ್ತದೆ? ಆಪ್ಷನ್ಸ್: ಎ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಹೃದಯದ ಅನಾರೋಗ್ಯ ಮತ್ತು ಡಿ ಮೆದುಳು ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಅತಿಯಾಗಿ ತಂಪು ಪಾನೀಯವನ್ನು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಕ್ಯಾನ್ಸರ್ ಕಾಯಿಲೆ ಅಂಟುವುದು ಖಚಿತ ಎನ್ನಲಾಗುತ್ತದೆ. ಪ್ರಶ್ನೆ 6. ಭಾರತದಲ್ಲಿ ಭೂತದ ಗ್ರಾಮ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಮಧ್ಯಪ್ರದೇಶ, ಸಿ ರಾಜಸ್ಥಾನ ಮತ್ತು ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ. ಭಾರತದಲ್ಲಿ ಭೂತದ ಗ್ರಾಮ ಎಂದು ರಾಜಸ್ಥಾನ ರಾಜ್ಯದಲ್ಲಿದೆ. ಪ್ರಶ್ನೆ 7. ತುಳಸಿ ಗಿಡಗಳಿಗೆ ಯಾವ ಸಮಯದಲ್ಲಿ ನೀರನ್ನು ಹಾಕಿದರೆ ಒಳ್ಳೆಯದು? ಆಪ್ಷನ್ಸ್: ಎ ಬೆಳಿಗ್ಗೆ, ಬಿ ಸಾಯಂಕಾಲ, ಸಿ ಮಧ್ಯಾಹ್ನ ಮತ್ತು ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿ. ತುಳಸಿ ಗಿಡಗಳಿಗೆ ರಾತ್ರಿ ಸಮಯದಲ್ಲಿ ನೀರನ್ನು ಹಾಕಿದರೆ ಒಳ್ಳೆಯದು ಎನ್ನಲಾಗುತ್ತದೆ. ಪ್ರಶ್ನೆ 8. ಯಾವ ಪ್ರಾಣಿಯ ಹಾಲು ಬೇರೆ ಪ್ರಾಣಿಗಳ ಹಾಲಿನ ಪ್ರೋಟೀನ್ಗಿಂತ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿದೆ? ಆಪ್ಷನ್ಸ್: ಎ ಹಸು, ಬಿ ಮೇಕೆ, ಸಿ ಆನೆ ಮತ್ತು ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಕೆ. ಮೇಕೆಯ ಹಾಲು ಬೇರೆ ಪ್ರಾಣಿಗಳ ಹಾಲಿನ ಪ್ರೋಟೀನ್ಗಿಂತ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿದೆ. ಪ್ರಶ್ನೆ 9. ಯಾವ ದೇಶವು ಇದುವರೆಗೂ ಭೂಕಂಪಕ್ಕೆ ಎಂದಿಗೂ ಒಳಗಾಗಿಲ್ಲ? ಆಪ್ಷನ್ಸ್: ಎ ನೇಪಾಳ, ಬಿ ಸೌತ್ ಆಫ್ರಿಕಾ, ಸಿ ಅಮೇರಿಕಾ ಮತ್ತು ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ದೇಶವು ಇದುವರೆಗೂ ಯಾವುದೇ ತರಹದ ಭೂಕಂಪಕ್ಕೆ ಒಳಗಾಗಿಲ್ಲ. ಪ್ರಶ್ನೆ 10. ಡೆಂಗ್ಯೂ ಜ್ವರ ಕಡಿಮೆ ಮಾಡಲು ಯಾವ ಹಣ್ಣು ತುಂಬ ಒಳ್ಳೆಯದು? ಆಪ್ಷನ್ಸ್: ಎ ಕಿವಿ ಫ್ರೂಟ್, ಬಿ ಅನಾನಸ್, ಸಿ ಮೋಸಂಬಿ ಮತ್ತು ಡಿ ಪರಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ಕಿವಿ ಫ್ರೂಟ್. ಕಿವಿ ಫ್ರೂಟನ್ನು ಸಾಮಾನ್ಯವಾಗಿ ದಿನಕ್ಕೊಂದು ಬಾರಿ ತಿನ್ನುವುದರಿಂದ ಡೆಂಗ್ಯೂ ಜ್ವರ ಇದ್ದರೆ ಅದು ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತದೆ. ಪ್ರಶ್ನೆ 11. ನಿಂಬೆಯೊಂದಿಗೆ ಯಾವ ಹಣ್ಣು ತಿನ್ನುವುದರಿಂದ ವ್ಯಕ್ತಿಯು ಸಾಯಬಹುದು? ಆಪ್ಷನ್ಸ್: ಎ ಸೇಬು, ಬಿ ದಾಳಿಂಬೆ, ಸಿ ಪಪ್ಪಾಯ ಮತ್ತು ಡಿ ಮೋಸಂಬಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ. ನಿಂಬೆಯೊಂದಿಗೆ ಪಪ್ಪಾಯಿ ಹಣ್ಣನ್ನು ಅಥವಾ ಪರಂಗಿ ಹಣ್ಣನ್ನು ತಿನ್ನುವುದರಿಂದ ವ್ಯಕ್ತಿಯು ಸಾಯುವ ಸಂಭವವು